ಆ ಬಿಸಿ ನೀರು ಜೊತೆಗೆ ಅದ್ರಲ್ಲಿ ಸ್ವಲ್ಪ ಒಂದಿಷ್ಟು ರಾಸಾಯನಿಕಗಳು ಮಿಕ್ಸ್ ಆಗಿಬಿಡ್ತವೆ ಆ ಪ್ರೋಸೆಸ್ಸಲ್ಲಿ. ಆ ನೀರನ್ನ ಮತ್ತೆ ನದಿಗೆ ಬಿಡ್ತಾರೆ. ಹಾಯ್ ಹಲೋ ನಮಸ್ತೆ, ನಾನು ಪವನ್ ಸದ್ಗುರು ಮೊಬೈಲ್. ಸೊ ಇವತ್ತು ನಾನಿದ್ದೀನಿ, ನನ್ನ ಹಿಂದ್ಗಡೆ ಕಾಣ್ತಾ ಇದೆ ಸಿಗಂದೂರು ಸೇತುವೆ. ಸೊ ಲೆಫ್ಟ್ ಸೈಡ್ ಬಂದುಬಿಟ್ಟು ಬೇಸೂರು. ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ, ಸಾಗರ ತಾಲೂಕಿನ ಬೇಸೂರು ಅನ್ನೋ ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರ ಅಲ್ಲಾಗತ್ತೆ ಅಂತ. ಸೊ ಅದ್ರದ್ದು ಎಫೆಕ್ಟ್ಗಳು ಹೇಗಿರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನಂಗೆ ಕೊಡಲಿಕ್ಕೆ ಸರ್ ನನ್ನ ಜೊತೆ ಇದ್ದಾರೆ. ರೋಹಿತ್ ಸರು, ಸಾಗರದ ವಿಜ್ಞಾನ್ ಪದವಿ ಪೂರ್ವ ಕಾಲೇಜ್ನ ಪ್ರಿನ್ಸಿಪಾಲರು, ಹಾಗೆ ಭೌತಶಾಸ್ತ್ರದ ಉಪನ್ಯಾಸಕರು. ಈ ಅಣು ವಿದ್ಯುತ್ ಸ್ಥಾವರದಲ್ಲಿ ಆಗುವಂತಹ ಅಣು ವಿಕಿರಣಗಳಿಂದ ನಮಗೆ ಹಲವಾರು ರೀತಿಯ ಸಮಸ್ಯೆಗಳು ಬರ್ತವೆ. ಅಂದರೆ ಅದರಿಂದ ಬರೋ ರೇಡಿಯೇಷನಿಂದ ನಮಗೆ ಕ್ಯಾನ್ಸರ್ ಇರ್ಬೋದು, ಅಥವಾ ಚರ್ಮದ ಕಾಯಿಲೆಗಳಿರ್ಬೋದು, ಅಥವಾ ಜೆನೆಟಿಕ್ ಡಿಸಾರ್ಡರ್ನಿಂದ ಅಂಗವಿಕಲತೆ, ನಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಅಂಗವಿಕಲತೆ, ಬುದ್ಧಿಮಾಂದ್ಯತೆ, ಇಂಥ ಸಾವಿರಾರು ಕಾಯಿಲೆಗಳು ಬರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಈ ರೇಡಿಯೇಷನ್ ಅಥವಾ ವಿಕಿರಣ ಅನ್ನೋದು ಮನುಕುಲಕ್ಕೆ ಒಂದು ಶಾಪ. ಅಷ್ಟು ಡೇಂಜರಸ್ ಆದಂಥ ಒಂದು ತಾಂತ್ರಿಕ ತಂತ್ರಜ್ಞಾನವನ್ನು ಹೊಂದಿರುವಂಥ ಈ ಯೋಜನೆ ನಮ್ಮ ಊರಿಗೆ ಬರ್ತಾ ಇದೆ, ನಮ್ಮ ಹಳ್ಳಿಗಳಿಗೆ ಬರ್ತಾ ಇದೆ. ಅದ್ರ ಜೊತೆಗೆ ಆ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಏನು ಉತ್ಪಾದನೆ ಮಾಡ್ತಾರೆ, ಕರೆಂಟನ್ನು ಉತ್ಪಾದನೆ ಮಾಡ್ತಾರೆ, ಅದಕ್ಕೆ ದಿನಕ್ಕೆ ಸುಮಾರು 2 ರಿಂದ 3 ಲಕ್ಷ ಲೀಟರ್ ನೀರನ್ನು ನಮ್ಮ ಶರಾವತಿ ನದಿಯಿಂದ ತಗೊಳ್ತಾರೆ. ಅದನ್ನು 100 ಡಿಗ್ರಿಯಲ್ಲಿ ಕುದಿಸಿ ಅದರಿಂದ ಬರೋ ಆವಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋದು. ವಿದ್ಯುತ್ ಉತ್ಪನ್ನ ಆದಮೇಲೆ ಆ ಬಿಸಿ ನೀರು ಜೊತೆಗೆ ಅದ್ರಲ್ಲಿ ಸ್ವಲ್ಪ ಒಂದಿಷ್ಟು ರಾಸಾಯನಿಕಗಳು ಮಿಕ್ಸ್ ಆಗಿಬಿಡ್ತವೆ ಆ ಪ್ರೋಸೆಸ್ಸಲ್ಲಿ. ಆ ನೀರನ್ನ ಮತ್ತೆ ನದಿಗೆ ಬಿಡ್ತಾರೆ. ಅದರಿಂದ ಈ ನಮ್ಮ ನದಿ ಹಾಳಾಗೋ ಚಾನ್ಸಸ್ ಇದೆ. ಇದ್ರ ಜೊತೆಗೆ ಈ ಪ್ರಕ್ರಿಯೆ ನಡೆದಾದ್ಮೇಲೆ ಬೂದಿ ಉಳಿಯುತ್ತಲ್ಲ, ಆ ಬೂದಿ ಕೂಡ ವಿಕಿರಣ ಪಟುತ್ವವನ್ನು ಹೊಂದಿರುತ್ತೆ. ಅದು ಕೂಡ ರೇಡಿಯೇಷನ್ ಹೊರಗಡೆ ಬಿಡುತ್ತೆ. ಅದನ್ನ ಏನು ಮಾಡ್ತಾರೆ, ಎಲ್ಲಿ ಬಿಸಾಡ್ತಾರೆ ಅಥವಾ ಎಲ್ಲಿ ಹೂತಾಕ್ತಾರೆ. ಇದೆಲ್ಲದರಿಂದ ನಮ್ಮ ಮನುಕುಲಕ್ಕೆ ದೊಡ್ಡ ಸಮಸ್ಯೆ ಇದೆ. ನಮ್ಮ ಪಶ್ಚಿಮ ಘಟ್ಟ ಹಾಳಾಗುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಇಷ್ಟು ಸಮಸ್ಯೆಗಳನ್ನ ಇಟ್ಕೊಂಡಿರುವಂತಹ ಇಂಥ ಯೋಜನೆ ನಮ್ಮೂರಿಗೆ ಖಂಡಿತ ಬೇಡ. ನಮ್ಮ ಬದುಕನ್ನು ದುಸ್ತರ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಸರ್ಕಾರಕ್ಕೆ ನಾವು ನಮ್ಮ ಧ್ವನಿಯನ್ನು ಮುಟ್ಟಿಸ್ಬೇಕು. ನಮಗೆ ಈ ಯೋಜನೆ ಬೇಡ ಅಂತ.